hello guys, welcome back to Adya Beauty Tips in Kannada. ನಾನು ಸುಮಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಒಂದು ಒಳ್ಳೆ ಹೋಮ್ ರೆಮಿಡಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಮ್ಯಾಮ್ ಎಲ್ಲಿ ಕಳೆದೋಗಿದ್ರು ಅಂತ ತುಂಬಾನೇ ಕಾಮೆಂಟ್ ಬಂದಿದ್ವು. ಸೊ ಖಂಡಿತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಕ್ಕೋಸ್ಕರ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿ. ಸೊ ಫ್ರೆಂಡ್ಸ್, ನನಗೆ ಪಾಪು ಆಯಿತು. ಸೊ ಹಾಗಾಗಿ ಅವನನ್ನು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಕಳೆದೋಯ್ತು. ಮತ್ತು ನನ್ನ ಕುಕ್ಕಿಂಗ್ ಚಾನಲ್ ಕೂಡ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದ್ಯ ಕಲರ್ಫುಲ್ ಕುಕ್ಕಿಂಗ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಒಂದು ಚಾನಲ್ನೇ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗೋಯ್ತು ಅವನನ್ನು ಇಟ್ಕೊಂಡು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಇನ್ನು ಮುಂದೆ ಖಂಡಿತ ನನ್ನ ಕೈಲಿ ಆದಷ್ಟು ನಾನು ವಾರಕ್ಕೆ ಒಂದಾದರೂ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಭಾವಿಸ್ತೀನಿ. ಸೊ ತುಂಬ ಅಂದರೆ ತುಂಬ ಸುಮಾರು ಕಾಮೆಂಟ್ಗಳು ಬಂದಿದ್ವು, ಅದಕ್ಕೆಲ್ಲ ನಾನು ರಿಪ್ಲೈ ಮಾಡೋದಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್. ಆದರೆ ಇವಾಗಿಂದ ಖಂಡಿತವಾಗ್ಲೂ ನಿಮ್ಮ ಜೊತೆ ಒಳ್ಳೆ ವಿಡಿಯೋಗಳನ್ನು, ಒಳ್ಳೆ ಹೋಮ್ ರೆಮಿಡಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಳ್ಳೆ ಸ್ಕಿನ್ ಕೇರನ್ನು ಕೂಡ ನೀವು ಕೂಡ ಪಡಿಬೋದು ಫ್ರೆಂಡ್ಸ್. ಓಕೆ, ಸೊ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ನಾನು ಇವತ್ತು ತಿಳಿಸ್ತಿರುವಂತಹ ಒಂದು ಹೋಮ್ ರೆಮಿಡಿ ಬಂದು ನಮ್ಮ ಸ್ಕಿನ್ ಏನು ನಮ್ಮ ಸ್ಕಿನ್ನಲ್ಲಿ ಟ್ಯಾನ್ ಆಗಿರುತ್ತೋ ಅಥವಾ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆಗಿರುತ್ತೋ, ಹಾಗೆ ಧೂಳುವಿಂದ ನಮ್ಮ ಸ್ಕಿನ್ ಮೇಲೆ ಅಲ್ಲಲ್ಲಿ ಡಸ್ಟ್ ಕೂತು ಅದು ಹಾಗೆ ನಮ್ಮ ಸ್ಕಿನ್ನನ್ನು ಹಾಳು ಮಾಡ್ತಾ ಇರುತ್ತೆ. ಅಂಥವರಿಗೆ ಇವತ್ತಿನ ಈ ಒಂದು ಹೋಮ್ ರೆಮಿಡಿ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು, ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸಿ ಮಾಡುವಂತಹ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಈ ಒಂದು ಹೋಮ್ ರೆಮಿಡಿಯನ್ನು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನು ಫಳಫಳನೆ ಹೊಳೆಯುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ನಮ್ಮ ಸ್ಕಿನ್ನು ತುಂಬನೇ ಗ್ಲೋ ಆಗಬೇಕು ಅನ್ನೋದು ಎಲ್ಲರಿಗೂ ಕೂಡ ತುಂಬನೇ ಇಷ್ಟ ಇರುತ್ತೆ. ಸೊ ಖಂಡಿತ ಇವತ್ತಿನ ಈ ಒಂದು ವಿಡಿಯೋ ಯಾರ ಒಂದು ಮುಖ ಸ್ಕಿನ್ ಗ್ಲೋ ಆಗಬೇಕು ಅಂದ್ಕೊಳ್ತಿರೋ ಅಥವಾ ಪಿಗ್ಮೆಂಟೇಷನ್ನು ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗಬೇಕು ಅಂದ್ಕೊಂಡಿರ್ತಿರೋ ಅವರಿಗೆಲ್ಲ ತುಂಬನೇ ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಇದು. ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಓಕೆ, ಸೊ ಮೊದಲನೇದಾಗಿ ಈ ಒಂದು ರೆಮಿಡಿಯನ್ನು ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನಿಗೆ ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಮುಖಕ್ಕೆ ಬಳಸುವಂತಹ ಹಚ್ಚುವಂತಹ ಅರಿಶಿಣ, ಅಡಿಗೆ ಅರಿಶಿಣ ಅಲ್ಲ. ಸೊ ಈ ಒಂದು ಅರಿಶಿಣವನ್ನು ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಬೇರೆ ಏನೂ ಕೂಡ ಹಾಕಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ಲೋ ಫ್ಲೇಮ್ ಇಟ್ಕೊಳ್ಳಿ ಸ್ಟವ್ನ. ಹಾಗೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ನಮಗೆ, ಅಲ್ಲಿವರೆಗೂ ಇದನ್ನು ಹುರಿಬೇಕಾಗುತ್ತೆ. ಸೊ ನೋಡ್ಬೋದು ನೀವು ಕೂಡ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಆದರೆ ಈ ರೀತಿ ಮಾಡಿ ನೀವು ಮುಖಕ್ಕೆ ಹಚ್ಚೋದ್ರಿಂದ ನಿಮ್ಮ ಫೇಸು ಗ್ಲೋ ಆಗುತ್ತೆ ಮತ್ತು ಸ್ಕಿನ್ನು ತುಂಬ ವೈಟ್ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಅದಾದ ನಂತರ ಒಂದು ಬೌಲಿಗೆ ನಾವು ಏನು ಹುರಿದಿರೋಂತಹ ಅರಿಶಿಣ ಇದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಎಷ್ಟು ಆಗುತ್ತೆ ಅರಿಶಿಣ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1 ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ಕೊಂಡು, ಹಾಗೆ 1/4 ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್, ಬ್ರೂ ಅಥವಾ ಲಿವಿಸ್ಟ ಯಾವ್ದು ಬೇಕಿದ್ರೂ ತೊಗೊಳ್ಬೋದು. ಓಕೆ, ಹಾಗೆ ಇದಕ್ಕೆ ಅಲೋವೆರಾ ಜೆಲ್ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ಳೋಣ. ಅದಾದ ನಂತರ ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ಜೇನುತುಪ್ಪ ಇದ್ದರೂ ಕೂಡ ಉಪಯೋಗಿಸ್ಬೋದು. ಸೊ ಈಗ 1 ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಮುಖಕ್ಕೆ ಹಚ್ಕೋಬೇಕು. ತುಂಬಾ ಅದ್ಭುತವಾಗಿರುವಂತಹ ರಿಸಲ್ಟನ್ನು ನಿಮಗೆ ಕೊಡುತ್ತೆ. ಹಾಗೆ ಇದನ್ನು ಎಲ್ಲರೂ ಕೂಡ 18 ವರ್ಷದ ಮೇಲ್ಪಟ್ಟು ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಎಲ್ಲರೂ ಕೂಡ ಹಚ್ಬೋದು. ತುಂಬಾ ಒಂದು ಒಳ್ಳೆಯ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದು ಎಲ್ಲರಿಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸು ಕೂಡ ಸಿಗುತ್ತೆ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ಸೊ ಈಗ ಈ ತಯಾರಿಸಿರುವಂತಹ ಹೋಮ್ ರೆಮಿಡಿಯನ್ನ ನಾವು ನಮ್ಮ ಫೇಸಿಗೆ, ನನ್ನ ಫೇಸಿಗೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಯಾರಿಗೆ ಈ ಒಂದು ರೆಮಿಡಿ ಮಾಡಿಕೊಂಡು ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಿದ್ದೀರಲ್ಲ, ಸೊ ಅವರು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಒಂದ್ಸಲ ಎಲ್ಲಾದ್ರೂ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ. ಈ ಭಾಗದಲ್ಲಾದ್ರೂ ಹಚ್ಕೊಂಡು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಅಥವಾ ಕೈಗೆ ಮಾಡ್ಕೊಳ್ತೀವಿ ಅಂದ್ರೆ ಕೈಗೂ ಕೂಡ ಸ್ವಲ್ಪ ಹಚ್ಚಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಫೇಸಿಗೆ ಅಪ್ಲೈ ಮಾಡಿ. ಓಕೆ, ಸೊ ಈ ಒಂದು ರೆಮಿಡಿಯನ್ನ ನಾನು ಕೂಡ ನನ್ನ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ತುಂಬಾನೇ ಸ್ಕಿನ್ನು ವೈಟ್ ಆಗುತ್ತೆ, ಗ್ಲೋ ಆಗುತ್ತೆ ಈ ಒಂದು ಹೋಮ್ ರೆಮಿಡಿಯಿಂದ. ಮತ್ತೆ ಏನು ಪಿಗ್ಮೆಂಟೇಷನ್ ಇದೆಯಲ್ಲ, ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ತುಂಬಾನೇ ಪಿಗ್ಮೆಂಟೇಷನ್ಗೆ ಬೇಕಾಗಿರುವಂತಹ ಹೋಮ್ ರೆಮಿಡಿಗಳನ್ನ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಯಾಕೆ ಅಂತಂದ್ರೆ ನನಗೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಪಿಗ್ಮೆಂಟೇಷನ್ ಆಗಿತ್ತು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವ್ಯಾವ ರೆಮಿಡಿಗಳನ್ನ ಅಪ್ಲೈ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ನನಗೆ ಅದರಿಂದ ಹೆಲ್ಪ್ಫುಲ್ ಆಗಿದೆ. ಸೊ ನಿಮಗೂ ಕೂಡ ಅದರಿಂದ ಒಂದು ಒಳ್ಳೆ ಬೆನಿಫಿಟ್ ಸಿಗ್ಲಿ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಆ ವಿಡಿಯೋಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ನೋಡ್ಬೋದು ನೀವು ಕೂಡ. ನಿಮಗೆ ಥಿಕ್ ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ನೀವು ಹಾಲನ್ನು ಸೇರಿಸ್ಕೊಳ್ಬೋದು. ಸೊ ಈಗ ಇದು ಕರೆಕ್ಟಾಗಿದೆ, ನಾನು ಇದನ್ನು ಹಚ್ಚಿ ತೋರಿಸ್ತೀನಿ. ಸ್ವಲ್ಪ ಒಣಗಿದ ನಂತರ ಸ್ವಲ್ಪ ಹಾಲು ಹಾಕೊಳ್ಳಿ. ಕೈಗೆ ಸ್ವಲ್ಪ ಹಾಲು ಹಾಕೊಂಡು ಈ ರೀತಿಯಾಗಿ ಮಸಾಜ್ ಮಾಡಿ. ಓಕೆ, ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಮತ್ತೆ ಆದಷ್ಟು ನನ್ನ ವಿಡಿಯೋನ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ಶೇರ್ ಮಾಡಿ. ಓಕೆ, ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.